ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ಮೆಡಿಸಿನ್ ಬಂದುಬಿಟ್ಟು ಬಿಲಾಶ್ಯೂರ್ ಎಮ್ ಅನ್ನುವಂಥ ಟ್ಯಾಬ್ಲೆಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗಾಗಲೇ ನಾನು ಬಿಲಾಶ್ಯೂರ್ ಅನ್ನುವಂಥ ಒಂದು 20 mg ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೇನೆ. ಆ ಒಂದು ವಿಡಿಯೋ ಇನ್ನು ಯಾರು ನೋಡಿಲ್ಲ ಅಂತಂತಂದ್ರೆ ನನ್ನ ಪ್ಲೇಲಿಸ್ಟಲ್ಲಿ ಇರುತ್ತೆ. ಆ ಒಂದು ವಿಡಿಯೋನ ಹೋಗಿ ನೋಡಿ ಅಂತ ಹೇಳ್ತಾ, ಬಿಲಾಶ್ಯೂರ್ ಎಮ್ ಟ್ಯಾಬ್ಲೆಟ್ ಅನ್ನುವಂಥದ್ದು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸನ್ ಫಾರ್ಮಾ ಅನ್ನುವಂಥ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಸನ್ ಫಾರ್ಮಾ ಅನ್ನೋವಂಥದ್ದು. ಮತ್ತು ಇದರಲ್ಲಿರುವಂಥ ಒಂದು ಪ್ಯಾಕೇಜಿಂಗ್ ಸ್ಟಿಪ್ ಲೆಕ್ಕವನ್ನು ನೋಡೋದಾದ್ರೆ, ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮ್ಗೆ ಒಂದು ಸ್ಟಿಪ್ಪಲ್ಲಿ 10 ಟ್ಯಾಬ್ಲೆಟ್ ಇರುತ್ತೆ. ಮತ್ತು MRP ಬಂದುಬಿಟ್ಟು ನಿಮಗೆ 227 ರೂಪಾಯಿ ಆಗುತ್ತೆ ಈ ಒಂದು ಟ್ಯಾಬ್ಲೆಟಿನ ಬೆಲೆ. ಇದು ನಾನು ವಿಡಿಯೋ ಮಾಡೋ ಟೈಮಲ್ಲಿರುವಂಥ ಒಂದು ಬೆಲೆ ಚೇಂಜ್ ಆಗ್ತಾ ಇರುತ್ತೆ ಒಂದು ಟ್ಯಾಬ್ಲೆಟಿನ ಬೆಲೆ. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮನ್ನು ನೋಡೋದಾದ್ರೆ 2 ರೀತಿ ನಿಮಗೆ ಕಾಂಬಿನೇಷನ್ ಆಗಿ ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗ್ತಾ ಹೋಗ್ತದೆ. ಅಂತಂದರೆ ಬಿಲಾಸ್ಟಿನ್ 20 mg ಇರುತ್ತೆ ಮತ್ತು ಮೊಂಟೆಲೋಕಾಸ್ಟ್ 10 mg ಇರುತ್ತೆ. ಇವೆರಡರದ ಒಂದು ಕಾಂಬಿನೇಷನ್ ಈ ಒಂದು ಬಿಲಾಶ್ಯೂರ್ ಎಮ್ ಟ್ಯಾಬ್ಲೆಟ್ ಆಗಿರುತ್ತೆ. ಮತ್ತು ಈ ಒಂದು ಬಂದುಬಿಟ್ಟು ಶೆಡ್ಯೂಲ್ H ಡ್ರಗ್ ಆಗಿರುತ್ತೆ ಈ ಒಂದು ಬಿಲಾಶ್ಯೂರ್ ಎಮ್ ಅನ್ನುವಂಥ ಒಂದು ಟ್ಯಾಬ್ಲೆಟ್. ಮತ್ತು ಈ ಒಂದು ಟ್ಯಾಬ್ಲೆಟನ್ನ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಬರೆದು ಕೊಡ್ತಾರೆ ಅಂತ ನೋಡೋದಾದ್ರೆ, ಮೇನ್ಲಿ ಬಂದುಬಿಟ್ಟು ಈ ಟ್ಯಾಬ್ಲೆಟ್ ಯೂಸ್ ಮಾಡೋದು ಅಂತಂದರೆ ನಿಮಗೆ ಅಲರ್ಜಿಕ್ ಸಿಮ್ಟಮ್ಸ್ ಇತ್ತಂದ್ರೆ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಅಲರ್ಜಿಕ್ ಸಿಮ್ಟಮ್ಸ್ ಅಂತಂತಂದ್ರೆ ರನ್ನಿಂಗ್ ಅನ್ನೋದಾಗಿರ್ಬೋದು, ಸ್ಟಫ್ನೆಸ್ ಅನ್ನೋದಾಗಿರ್ಬೋದು, ಸ್ನೀಸಿಂಗ್, ವಾಟರ್ ಐಸ್ ಮತ್ತು ಕಂಜೆಸ್ಟನ್ ಅಥವಾ ಸ್ಟಫ್ನೆಸ್ ಇತ್ತಂದರೆ ಇವೆಲ್ಲ ಒಂದು ಕಂಡೀಷನ್ ಒಳಗೆ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಯೂಸ್ ಮಾಡಲಿಕ್ಕೆ ಹೇಳ್ತಾರೆ. ಮತ್ತು ತೆಗೆದುಕೊಳ್ಳಿಕ್ಕೆ ಈ ಒಂದು ಟ್ಯಾಬ್ಲೆಟನ್ನು ಹೇಳ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಅಂತ ನೋಡೋದಾದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಎಲ್ಲರಿಗೂ ಒಂದೇ ರೀತಿ ಇರಲ್ಲ. ಒಬ್ಬರಿಗೆ ಆಗುತ್ತೋ ಒಬ್ರಿಗೆ ಆಗಲ್ಲ. ಇನ್ ಕೇಸ್ ನಿಮಗೆ ಏನಾದರೂ ಆಗ್ತಾಯಿಲ್ಲ ಅಂತಂದರೆ ಆ ಒಂದು ಟ್ಯಾಬ್ಲೆಟನ್ನು ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಅಂತಂದರೆ ಈ ಹೆಡ್ಏಕ್, ಡ್ರೌಸಿನೆಸ್ ಇವೆಲ್ಲ ಒಂದು ಕಾಮನ್ ಸೈಡ್ ಎಫೆಕ್ಟ್. ಇನ್ ಕೇಸ್ ನಿಮಗೆ ಸಿವಿಯರ್ ಏನಾರು ಆಯಿತಂತಂದರೆ ಮೆಡಿಸಿನನ್ನು ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಮತ್ತು ಡೋಸೇಜ್ ಬಂದುಬಿಟ್ಟು ಅಂತಂದರೆ ಯಾವಾಗ ಹೇಗೆ ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂತಂದರೆ ಆ ಒಂದು ಪೇಷಂಟ್ ಕಂಡೀಷನ್ ಮೇಲೆ ಮತ್ತು ವೇಟ್ ಮೇಲೆ ನೋಡಿ ಏನು ಮಾಡ್ತಾರೆ, ಡಾಕ್ಟರ್ ಡೋಸೇಜನ್ನು ಬರಿತಾ ಹೋಗ್ತಾರೆ. ಇನ್ ಜನರಲ್ ಆಗಿ ಹೇಳೋದಾದ್ರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರಪ್ಪ ಅಂತಂದರೆ ಡೈಲಿ 1 ಟೈಮ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.